ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಗಣ್ಯರಿಗಾಗಲೇ ಆಗಮಿಸ್ತಾ ಇದ್ದಾರೆ. ಪದ್ಮನಾಭನಗರದ ನಿವಾಸಕ್ಕೆ ಹಲವು ನಾಯಕರಿಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ದೇವೇಗೌಡರು ಹಾಗೆ ಕುಮಾರಸ್ವಾಮಿಗೆ ನಾಯಕರು ಧೈರ್ಯವನ್ನ ತುಂಬುತ್ತಾ ಇದ್ದು ಸರತಿ ಸಾಲಿನಲ್ಲಿ ಕಾರ್ಯಕರ್ತರು ಬಂದು ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಸಂಸದ ಸುಧಾಕರ್, ಸಂಸದ ಬಿಸಿ ಮೋಹನ್, ನಟ ದೊಡ್ಡಣ್ಣ, ನಟಿ ಪೂಜಾ ಗಾಂಧಿ ಕೂಡ ಅಂತಿಮ ದರ್ಶನವನ್ನ ಪಡೆದು ಅಲ್ಲಿಂದ ತೆರಳುತ್ತಾ ಇದ್ದಾರೆ. 41 ವರ್ಷ ಕಂಪ್ಲೀಟ್ ಆಯಿತು ಮದುವೆಗೆ. ನಾನು ಇವತ್ತುವರೆಗೆ ನಮ್ಮ ಮಾವ ಇಲ್ಲ ಫಂಕ್ಷನ್ನು ಕಾರ್ಯಕ್ರಮ ಅಂತ ಕಡೆ ಹೋದ ಕಡೆ ಪಬ್ಲಿಕ್ಸ್ ಜೊತೆ ಅಲ್ಲಿ ಅಡುಗೆ ಮಾಡಿಸಿದ್ದವ್ರ ಮನೆ ಊಟ ಮಾಡಿರಿದ್ದಾರೆ ಅಪರೂಪದಂಗೆ. ಇಲ್ಲ ನಮ್ಮ ಮಾವ ಈಗ ಉಳಿತಾರೆ ಅದೆಲ್ಲ ಅಂತ ಅಂದರೆ ಅವ್ರು ಎಲ್ಲೇ ಇರಲಿ, ಹಾಸನದಲ್ಲೇ ಇರಲಿ, ಇನ್ನೊಂದು ಜಾಗದಲ್ಲೇ ಇರಲಿ, ಅವರು ಕ್ಯಾನ್ವಸ್ಗೂ ಕೂಡ ಮಾಡೋಣಾಗಂಥ ಕಾಲದಲ್ಲೂ ಕೂಡ ನಾನು ಮನೆಯಿಂದನೇ ಅಡುಗೆ ಮಾಡಿ ಊಟಕ್ಕೆ ಕಳಿಸ್ತಿದ್ದು. ಅತ್ತೆಗಾದರೂ ಅಷ್ಟೇ, ಮಾವಂಗೂ ಅಷ್ಟೇ. ಅತ್ತೆ ಇಲ್ಲೇ ಆಲ್ಟಾಗರು. ಆಮೇಲೆ ಇಲ್ಲಿ ಸ್ವಲ್ಪ ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹರದನಹಳ್ಳಿ ಮನೆಯಲ್ಲಿ ಇರ್ತಿದ್ರು. ನಾವು ಹೋಗಲ್ಲೇ ಇರ್ತಿದ್ವಿ. ಇಲ್ಲಿಂದ ಅಡುಗೆ ಮಾಡಿ ಹುಡುಗರೆಲ್ಲ ತೊಗೊಂಬರೋರು, ಒಟ್ಟಿಗೆ ಇರ್ತಾಯಿದ್ರು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸುವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ನಾಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರಲಿಲ್ಲ. ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ ಮತ್ತು ದೊಡ್ಡ ಸಾಹೇಬರು. ಇವತ್ತು ನಾವು ಹೆಸ್ರು ಹೇಳೋಕೆ ಒಂಥರ ಇದ್ದವ್ರ ಹೆಸರು. ದೊಡ್ಡ ಸಾಹೇಬ್ರದ್ದು ರಾಜಕಾರಣ ಹಾಗೂ ಹೋಗುಗಳು, ಮನೆಗೆ ಬರೋವಂಥ ಜನ, ಆಮೇಲೆ ನಡೆಯುವಂಥ ಕಾರ್ಯಕ್ರಮ, ಫಂಕ್ಷನ್ನು ಅಟೆಂಡ್ ಆಗೋದು, ದೇವಸ್ಥಾನದ ಪೂಜೆ, ಪ್ರತಿ ಒಂದೂ ಅಟೆಂಡ್ ಮಾಡ್ತಾಯಿದ್ರು. ಒಂಥರ ನಮಗೆ ಅನಿಸೋದು ಅವ್ರ ವಯಸ್ಸಿಗೆ ಮೀರಿ ಮಾಡ್ತಾಯಿದ್ದಾರೆ ಅಂತ. ಅದೇ ರೀತಿ ಮಾಡ್ತಾಯಿದ್ರು. ಎಲ್ಲ ಒಂದು ಯಾರು ಮನೆಗೆ ಬಂದು ಕರೆದಿರ್ತಾರೆ ಅಂಥವ್ರ ಮನೆಗೆ ಹೋಗದೇ ಇರ್ತಿರಲಿಲ್ಲ. ಮಾತ್ರ ಹೋಗಿ ಅವ್ರ ಮಕ್ಕಳುಗಳನ್ನ, ಮದುಮಕ್ಕಳನ್ನ ಅರಸಿ ಅವ್ರಿಗೇನಾದರೂ ಉಡುಗೊರೆ ಕೊಟ್ಟು ಅಕಸ್ಮಾತ್ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಮನೆಗೆ ಬರ್ತಾಯಿದ್ರು. ಆ ಥರದ್ದು ಒಂದು ಇದು ಹಾಸನ ಜಿಲ್ಲೆಗೆ ತುಂಬ ಒಡನಾಟ. ಅವರ ತವರ ಮನೆಯೂ ಹಾಸನ ಜಿಲ್ಲೆನೇ, ಯಜಮಾನ್ರ ಮನೆಯೂ ಹಾಸನ ಜಿಲ್ಲೆನೇ. ಹಾಗಾಗಿ ಅವ್ರಿಗೆ ಇಲ್ಲಿ ಅವಿಭಾಜ್ಯ ಸಂಬಂಧ ಈ ಒಂದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಅಲ್ಲದೆ ಕರ್ನಾಟಕದಿಂದ ಯಾರೇ ಕೋಲಾರ ಕಡೆಯವರಾಗಲಿ, ಚಿತ್ರದುರ್ಗ ಕಡೆಯವರಾಗಿರಲಿ, ಅಥವಾ ಈ ಕಡೆ ಎಲ್ಲಿ ಮೈಸೂರು ಭಾಗದವರಾಗಿರಲಿ, ಅಥವಾ ತುಮಕೂರು ಭಾಗದವರಾಗಿರಲಿ, ಯಾರೇ ಬಂದು ಅಮ್ಮ ನಾವು ಇಂಥವ್ರು ಅಮ್ಮ ಹಿಂಗಂದ್ರೆ ಹಾಂ ಹೌದಪ್ಪ ಕೂತ್ಕೊಳ್ಳಿ. ಅವ್ರು ಏನು ವಿಮರ್ಶನೆ ಮಾಡ್ತಿರೋ ತರ್ಕನೇ ಮಾಡ್ತಿದ್ದಿಲ್ಲ. ಕೂತ್ಕೊಳ್ಳಿ, ಅವ್ರಿಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಊಟ ಕೊಡಿ. ಹೇಗೆ ಮಾತಾಡಿಸ್ತೀರಂದರೆ ನೀವು ಏನು ಮಾಡ್ಕೊಂಡಿದ್ದೀರಪ್ಪ, ಅವ್ರೇನಾರು ಅವ್ರದ್ದು ವೃತ್ತಿ ಹೇಳಿ, ನಿಮ್ಗೆ ಎಷ್ಟು ಜನ ಮಕ್ಕಳು, ಆ ಥರ ಅಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ಒಂಥರ ಅವರ ನಿಕಟವಾಗಿ ಹತ್ರಕ್ಕೆ ತಗೊಬಿಡ್ತಾಯಿದ್ರು. ತಗೊಂಡು ಮಾತಾಡಿಸಿ ಅವ್ರ ಕುಟುಂಬದ ಬಗ್ಗೆ ಕೇಳಿ ಮಾಡಿ ಅವ್ರಿಗೆ ಅದೇ ಒಂದು ಸಂತೋಷ. ನಾವು ಹೋದಾಗ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ರು, ಅದು ಅವ್ರಿಗೆ ಸಂತೋಷ. ಇವತ್ತು ಇಷ್ಟೊಂದು ಜನರು ಮನಸ್ಸನ್ನು ಗೆದ್ದಿದ್ದಾರೆ. ಇಷ್ಟೊಂದು ಜನರು ಪ್ರತಿಯೊಬ್ಬರಿಗೂ ಅಮ್ಮ ಬೇಕು, ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂದರೆ ಅದು ಅಮ್ಮನ ನಡವಳಿಕೆಯಿಂದ. ಹಾಗಾಗಿ ನಮ್ಮ ಮಾವವ್ರಿಗಂತೂ ತುಂಬ ಬೆನ್ನೆಲುಬಾಗಿದ್ದರು. ಪ್ರತಿಯೊಂದೂ ಮನೆಯಲ್ಲಿ ಯಾವ ಆಗು ಹೋಗುಗಳು, ನಡೆಯೋ ಫಂಕ್ಷನ್ಗಳು ಯಾವುದೇ ಅಂದಿದ್ರು ಮನೆ ಜವಾಬ್ದಾರಿ ಹೊರ್ತಾಯಿದ್ರು. ಮನೆಯಲ್ಲಿ ಸೊಸೆಯರುಗಳದ್ದಾಗಲಿ, ಹೆಣ್ಮಕ್ಳದ್ದಾಗಲಿ ಪ್ರತಿಯೊಂದು. ಕಳೆದ ಸ್ವಲ್ಪ ದಿವಸದಿಂದ ಅವ್ರಿಗೆ ಉಸಿರಾಟದ್ದು ತೊಂದರೆ ಇತ್ತು. ಹಾಗಾಗಿ ಹಿಂದೆ ಒಂದು ಸಲ ಅಪೋಲೋ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಮಾಡಿದ್ದು. ಅಲ್ಲಿ ಚೇತರಿಸ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಮತ್ತೆ ಇವಾಗ 5 ದಿವಸ ಆಯಿತು. ಮಂಗಳವಾರ ಸ್ವಲ್ಪ ಅಸ್ವಸ್ಥರಾದರು ಮನೆಯಲ್ಲಿ. ಆಮೇಲೆ ನಾವು ಬುಧವಾರ ಅಡ್ಮಿಟ್ ಮಾಡಿದ್ದೆ ಮಣಿಪಾಲ್ ಹಾಸ್ಪಿಟಲಿಗೆ. ಸೊ ಈ ಸಲ ಸ್ವಲ್ಪ ಸಿವಿಯರ್ ಅಂತಾರೆ, ತುಂಬ ಉಸಿರಾಟದ್ದು ಭಾಳ ತೊಂದರೆ ಇತ್ತು. ಹಾಗೂ ಈಗ ಅಂದರೆ ಒಂದು 24 ಅವರ್ಸ್ ಆದಮೇಲೆ ಅವರು ಅಬ್ಸರ್ವೇಷನ್ ಇಟ್ಟು ಆದಮೇಲೆ ಎಲ್ಲ ಸ್ವಲ್ಪ ಚೇತರಿಸ್ಕೊಂಡ್ರು. ನಮಗೆ ಅನ್ನಿಸ್ತು ಪರವಾಗಿಲ್ಲ, ಈಗ ಒಂದು 30% ಚೇತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಡಾಕ್ಟ್ರುಗಳು ಹೇಳಿದ್ರ ಮೇಲೆ ನಾವು ಡಿಪೆಂಡು. ಹಾಗಾಗಿ ಮೊದಲಿಂದನೂ 5% ಚೇತರಿಸ್ಕೊಂಡಿದ್ದಾರೆ. ಹೀಗೆ ಹೇಳ್ತಾ ಕೊನೆಗೆ 30%ವರೆಗೂ ಬಂತು.
ನಮ್ಮ ಮಾವ ಅವ್ರು ಬಂದಾಗ ಅವ್ರ ಕಣ್ಮುಂದೆನೇ ನಮ್ಮ ಮಾವ ಕೈ ಹಿಡ್ಕೊಂಡಿದ್ದಂಗೆ ಜೀವ.